ನಮಸ್ಕಾರ ದೇವರು. ಸಮಸ್ತ ರಾಮ ಭಕ್ತರಿಗೆ ನಮಸ್ಕಾರ. ಈ ವಿಡಿಯೋ 3 ಪಾರ್ಟಲ್ಲಿ ಮೊದಲನೆಯ ಪಾರ್ಟಲ್ಲಿ ರಾಮ ಮಂದಿರದ ವಿನ್ಯಾಸ ಹೇಗಿದೆ, ಅದರ ಪ್ಲಾನಿಂಗ್ ಏನು ಅನ್ನೋದನ್ನು 3D ಮಾಡೆಲ್ ಮೂಲಕ ನೋಡೋಣ. ಎರಡನೆಯ ಪಾರ್ಟಲ್ಲಿ ಇಲ್ಲಿಯವರೆಗೆ ಕಟ್ಟಿರುವ ರಾಮ ಮಂದಿರದ ಒಳಾಂಗಣ ವಿನ್ಯಾಸ ಹೇಗಿದೆ ಅಂತ ನೋಡೋಣ. ಹಾಗೂ ಮೂರನೆಯ ಅಥವಾ ಕೊನೆಯ ಪಾರ್ಟಲ್ಲಿ ಹೊರಾಂಗಣ ರಾಮ ಮಂದಿರದಿಂದ ಕನ್ಸ್ಟ್ರಕ್ಷನ್ನ ನೋಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಇದ್ದರೂ ಅದು ಕಳೆದು ಒಳ್ಳೆಯ ಕಾಲ ಬಂದೇ ಬರುತ್ತೆ. ಶ್ರೀರಾಮ ನಿಮ್ಮನ್ನು ಹರಸಲಿ ಅಂತ ಬೇಡುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಶ್ರೀರಾಮನ ಭಕ್ತರಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಕನ್ನಡ ಯೂಟ್ಯೂಬರ್ಸ್ನ ಪ್ರೋತ್ಸಾಹಿಸಿ. ಉತ್ತರ ಪ್ರದೇಶದ ಅಯೋಧ್ಯೆಯ ಪ್ರಭು ಶ್ರೀರಾಮನ ಮಂದಿರ ಪೂರ್ಣಗೊಂಡ ಮೇಲೆ ಈ ರೀತಿ ಕಾಣಿಸುತ್ತೆ. ಈ ಭವ್ಯ ರಾಮ ಮಂದಿರದ 70 ಎಕರೆ ಜಮೀನಿನಲ್ಲಿ 8 ಎಕರೆ ಮಂದಿರದ 4 ಭಾಗದಲ್ಲಿ ಗೋಡೆಗಳನ್ನು ನೋಡ್ತೇವೆ. ಇದು ಒಂದು ರೀತಿಯ ಸೆಕ್ಯೂರಿಟಿ ವಾಲ್ಗಳಂತೆ ಕೆಲಸ ಮಾಡುತ್ತೆ. ನೀವು ಈ ಗೋಡೆಯ ಪೂರ್ವ ದಿಕ್ಕಿನಲ್ಲಿರುವ ಮಹಾದ್ವಾರದಿಂದ ಒಳಗೆ ಬಂದು ನಂತರ ಈ 32 ಮೆಟ್ಟಿಲುಗಳನ್ನು ಹತ್ತುವುದರ ಮೂಲಕ ದೇವಸ್ಥಾನವನ್ನು ಪ್ರವೇಶಿಸುತ್ತೀರಾ. ಗಮನಿಸಬೇಕಾದ ವಿಷಯವೇನೆಂದರೆ, ಇಲ್ಲಿಂದ ಇಲ್ಲಿಯವರೆಗೆ ಮಂದಿರದ ಉದ್ದ 360 ಅಡಿ ಹಾಗೂ ಅಗಲ 232 ಅಡಿ ಹಾಗೂ ಸ್ಪ್ಲಿಂತ್ನಿಂದ ಗೋಪುರದ ಎತ್ತರ ಸುಮಾರು 161 ಅಡಿ ಎತ್ತರವಿದ್ದು, ಹಾಗೂ ಈ ಸ್ಪ್ಲಿಂತೆ ಸುಮಾರು 21 ಅಡಿಗಳಷ್ಟು ಎತ್ತರವಿದೆ. ಇನ್ನು ಮಂದಿರದ ವಿನ್ಯಾಸ, ಇದು ಗ್ರೌಂಡ್ ಫ್ಲೋರ್ ಆಗಿದ್ದು ನಾರ್ಮಲ್ ಎಂಟ್ರಿ ಇಲ್ಲಿಂದ ಶುರುವಾಗುತ್ತೆ ಹಾಗೂ VIP ಎಂಟ್ರಿ ಇಲ್ಲಿಂದ. ಮೊದಲು ನೀವು ದೇವಸ್ಥಾನದ ಮೊದಲನೇ ಮಂಟಪವನ್ನು ಪ್ರವೇಶಿಸುತ್ತೀರಾ, ನಂತರ ಎರಡನೆಯ ಮಂಟಪ ಹಾಗೂ ಕೊನೆಯಲ್ಲಿ ಮೂರನೇ ಮಂಟಪವನ್ನು ಪ್ರವೇಶಿಸುತ್ತೀರಾ. ಮೂರನೇ ಮಂಟಪದ ಎದುರುಗಡೆ ಇರುವುದೇ ದೇವಸ್ಥಾನದ ಗರ್ಭಗೃಹ. ಇಲ್ಲಿಯೇ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಲಾಗುತ್ತದೆ. ಒಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ದೇವಸ್ಥಾನವನ್ನು ವಿಶಿಷ್ಟ ರೀತಿಯಲ್ಲಿ ನಿರ್ಮಿಸಲಾಗಿದ್ದು ಪ್ರತಿ ವರ್ಷದ ಚೈತ್ರ ಮಾಸದ ಶುಕ್ಲ ನವಮಿಯ ದಿನ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಸೂರ್ಯನ ಕಿರಣ ಪ್ರಭು ಶ್ರೀರಾಮನ ಹಣೆಯನ್ನು ಪ್ರಜ್ವಲಿಸುತ್ತದೆ. ರಾಮಮೂರ್ತಿಯ ಪಕ್ಕದಲ್ಲಿ ಒಂದು ಚಿಕ್ಕ ರಾಮಮೂರ್ತಿಯನ್ನು ನಾವು ಕಾಣಬಹುದು. ಇದರ ಕಥೆ ಅತ್ಯಂತ ರೋಚಕವಾಗಿದೆ. ದೇವಸ್ಥಾನವನ್ನು ಕಟ್ಟುವುದಕ್ಕೂ ಮುಂಚೆ ಈ ಗರ್ಭಗೃಹದ ಜಾಗದಲ್ಲಿ ಮುಂಚೆ ಒಂದು ಟೆಂಟ್ ಇತ್ತು. ಆ ಟೆಂಟ್ ಜಾಗದಲ್ಲೇ ಶ್ರೀರಾಮನನ್ನು ಪೂಜಿಸಲಾಗುತ್ತಿತ್ತು. ನಂತರ ದೇವಸ್ಥಾನದ ನಿರ್ಮಾಣದ ಕಾರ್ಯ ಶುರುವಾದ ಮೇಲೆ ಈ ಮೂರ್ತಿಯನ್ನು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಲಾಯಿತು ಹಾಗೂ ಆ ಟೆಂಟ್ ಈಗ ಈ ರೀತಿ ಕಾಣಿಸುತ್ತದೆ. ಜನವರಿ 22ಕ್ಕೆ ಆ ಮೂರ್ತಿಯನ್ನು ಮತ್ತೆ ಸ್ಥಳಾಂತರಿಸಲಾಗುವುದು.
ದರ್ಶನವಾದ ಮೇಲೆ ಹೀಗೆ ಶ್ರೀರಾಮನನ್ನು ಪರಿಕ್ರಮಿಸುತ್ತಾ 3ನೇ ಮಂಟಪಕ್ಕೆ ಬಂದು ನಂತರ 3ನೇ ಮಂಟಪದ ಎಡಭಾಗದಲ್ಲಿರುವ ಗೇಟ್ನಿಂದ ನೀವು ಹೊರಹೋಗಬಹುದು. ಇದು ಮೊದಲನೇ ಫ್ಲೋರ್ನ ಮೆಟ್ಟಿಲುಗಳು. VIP ಎಂಟ್ರಿ ಮಾಡುವವರಿಗೆ ಒಂದು ಅಡ್ವಾಂಟೇಜ್ ಏನಂದರೆ ಅವರು ಸೀದಾ 3ನೇ ಮಂಟಪವನ್ನೇ ಪ್ರವೇಶಿಸಬಹುದು. ಇನ್ನು ಈ ಮೆಟ್ಟಿಲುಗಳು ಮೊದಲನೇ ಫ್ಲೋರ್ಗೆ ದಾರಿಯಾಗಿದ್ದು ಡಿಸೆಂಬರ್ ವೇಳೆಗೆ ಈ ಮೆಟ್ಟಿಲುಗಳ ದಾರಿಯನ್ನು ಓಪನ್ ಮಾಡಲಾಗುವುದು. ಈ ಫ್ಲೋರ್ನಲ್ಲಿ ಶ್ರೀರಾಮನ ಪರಿವಾರದ ಚಿತ್ರಣವಿರುತ್ತದೆ. ವಯಸ್ಕರಿಗೆ ಹಾಗೂ ವಿಕಲಚೇತನರಿಗೆ ವಿಶೇಷ ಕಾಳಜಿ ವಹಿಸಲಾಗಿದ್ದು ಮಂದಿರದ ಪಶ್ಚಿಮ ಭಾಗದಲ್ಲಿ ಲಿಫ್ಟ್ ಅಳವಡಿಕೆ ಮಾಡಲಾಗಿದೆ ಹಾಗೂ ಮಂದಿರದ ಪೂರ್ವ ಭಾಗದಲ್ಲಿ ರ್ಯಾಂಪ್ ಅಳವಡಿಕೆಯನ್ನು ಸಹ ಮಾಡಲಾಗಿದೆ. ಗಮನಿಸುವ ವಿಷಯವೇನೆಂದರೆ ಈ ಮಂದಿರ ನಿರ್ಮಾಣಕ್ಕಾಗಿ ಸಿಮೆಂಟನ್ನಾಗಲಿ ಕಬ್ಬಿಣವನ್ನಾಗಲಿ ಬಳಸಿಯೇ ಇಲ್ಲ. ಬದಲಿಗೆ ರಾಜಸ್ಥಾನದ ಪಿಂಕ್ ಸ್ಯಾಂಡ್ ಸ್ಟೋನ್ ಅನ್ನು ಒಂದರ ಮೇಲೆ ಮತ್ತೊಂದನ್ನು ಇಡುವುದರ ಮೂಲಕ ಇಡೀ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದಲ್ಲಿ ಈ ರೀತಿಯ 392 ಪಿಲ್ಲರ್ಗಳಿರುತ್ತವೆ. ಇದೊಂದು ರೀತಿ ಮಕ್ಕಳಾಡುವ ಲೀಗೋ ಗೇಮ್ ತರ. ಇಲ್ಲಿ ಒಂದರ ಮೇಲೆ ಮತ್ತೊಂದು ಬ್ಲಾಕ್ಗಳನ್ನು ಇಡುವುದರ ಮೂಲಕ ಇಡೀ ನಿರ್ಮಾಣ ಮಾಡಲಾಗುತ್ತದೆ. ಇದು ಎಷ್ಟು ಕಠಿಣವಾದ ಕೆಲಸವಾಗಿರಬಹುದೆಂದು ನೀವೇ ಊಹಿಸಿ. ಅಯೋಧ್ಯೆಯ ಮಣ್ಣು ಮರಳಿನಂತಹ ಮಣ್ಣಾಗಿದ್ದು ಇಂತಹ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸುವುದು ಸವಾಲಿನ ಕೆಲಸವಾಗಿತ್ತು. ಆದ್ದರಿಂದ 300ರಿಂದ 400 ಅಡಿಯಷ್ಟು ಆಳದ ಮಣ್ಣನ್ನು ತೆಗೆದು ಅಲ್ಲಿ ವಿಶೇಷವಾದ ಇಂಜಿನಿಯರಿಂಗ್ ಮಣ್ಣನ್ನು ಅಳವಡಿಸಲಾಯಿತು. ಇದನ್ನು IIT ಚೆನ್ನೈಯವರು ನಿರ್ಮಿಸಿದ್ದು. ಇದರ ವಿಶೇಷತೆ ಏನೆಂದರೆ ಇದು ಕೆಲವೇ ದಿನಗಳಲ್ಲಿ ಕಲ್ಲಿಗಿಂತಲೂ ಗಟ್ಟಿಯಾದ ವಸ್ತುವಾಗುತ್ತದೆ. ಇನ್ನು ದರ್ಶನವಾದ ಮೇಲೆ ಹೊರಬರುವುದಕ್ಕೆ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ 2 ಎಕ್ಸಿಟ್ ಗೇಟ್ಗಳನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಸುತ್ತಲೂ 6 ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇದರಲ್ಲಿ ಸೂರ್ಯದೇವ, ಮಹಾದೇವ, ಮಹಾಭಗವತಿ, ಗಣೇಶ ಹಾಗೂ ಹನುಮಂತನ ದೇವಾಲಯ ಹಾಗೂ ಅನ್ನಪೂರ್ಣೆಯ ದೇವಾಲಯವನ್ನು ನಿರ್ಮಿಸಲಾಗಿದೆ. ಹಾಗೂ ಪಕ್ಕದಲ್ಲಿ ಅಹಿಲ್ಯ, ಶಬರಿ, ವಾಲ್ಮೀಕಿ, ವಸಿಷ್ಠ, ವಿಶ್ವಾಮಿತ್ರ ಹಾಗೂ ಅಗಸ್ತ್ಯ ಮತ್ತು ನಿಷಾದರಾಜರ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ. ಹಾಗೂ ರಾಮನನ್ನೇ ನೋಡುತ್ತಿರುವ ಜಟಾಯು ರಾಜನ ಮಂದಿರವೂ ಸಹ.
Thank you.